ಏನ್ ಪಾಯಿಂಟ್ ಅದ ಅವ್ನ ಆ ವಿಷಯಗಳ ಮಾತಾಡೋರು ಬಾಳ ಇದಾರೆ 10 ನಿಮಿಷದಲ್ಲಿ ಅಲ್ಲ ರಾಜಕಾರಣ ಮಾತಾಡೋದು ಮುಗಿಸಿದೆ ಅಷ್ಟೇ. ಉಳ್ಕಿದ್ದೇನಿದ್ದು ರಾಜ್ಯ ದೃಷ್ಟಿಯಿಂದ ನಾನು ಹೇಳತ್ತೇನೆ. 40,000 ಕೋಟಿ ಸರಾಯಿ ಇನ್ಕಮ್ ತಗೊಳತ್ತಿದ್ರ 36,000 ಕೋಟಿ ಸರಾಯಿ ಇನ್ಕಮ್ ನಮ್ಗ ಬಡೂರಿಂದ ಬರ್ತೈತಿ. ಈ ಬಡೂರಲ್ಲಿ ಯಾರು ಹೆಚ್ಚು ನಮ್ಗೆಲ್ಲರಿಗೂ ಗೊತ್ತೈತಿ. ಪರಿಶಿಷ್ಟ ವರ್ಗ, ಪರಿಶಿಷ್ಟ ಜಾತಿ, ಹಿಂದುಳಿದ ವರ್ಗದಲ್ಲೇ ಬಡವರು ಹೆಚ್ಚು. ಅವರಿಂದ ನಾವು 36,000 ಕೋಟಿ ರೂಪಾಯಿ ಬರೀ ಸರಾಯಿಯಿಂದ ನಾವು ಅವರಿಂದ ಟ್ಯಾಕ್ಸ್ ತಗೊಳತ್ತೀವಿ. 36,000 ಕೋಟಿ ಟ್ಯಾಕ್ಸ್ ಸರಾಯಿ ಮೇಲೆ ಕೊಡತ್ತಾರಂತಂದ್ರೆ ಇನ್ನೊಂದು 50-60,000 ಕೋಟಿ ರೂಪಾಯಿ ಸರಾಯಿ ಅವ್ರು ಕುಡಿತಿರ್ತಾರ. ಅಂದ್ರೆ ಸುಮಾರು 1 ಲಕ್ಷ ಕೋಟಿ ರೂಪಾಯಿ ನಾವು ಅವ್ರ ಕಡೆಯಿಂದ ನಾವು ಸರಾಯಿಗೆ ಕುಡಿಸಿ ಅವ್ರ ಕಡೆಯಿಂದ 36,000 ಕೋಟಿ ರೂಪಾಯಿ ನಾವು ವಸೂಲು ಮಾಡಿ ಅವ್ರಿಗೆ ಏನ್ ಕೊಡ್ತೀವಪ್ಪ, ನಾವೇನಂತ ಹೇಳ್ತೀವಿ, ಅವ್ರಿಗೆ ನಾವು ಗೃಹಲಕ್ಷ್ಮಿ ಕೊಡ್ತೇವಿ, ಅವ್ರಿಗೆ ಬೇರೆ ಬೇರೆ ನಾವು ಸ್ಕೀಮ್ಗಳು ಕೊಡ್ತೀವಿ ಅಂತ ಹೇಳ್ತೇವೆ. ನಾವು ಈ ವರ್ಷ ಗೃಹಲಕ್ಷ್ಮಿಗೆ ಎಷ್ಟು ಕೊಡಾತೀವಿ ಅಂದ್ರೆ ಮನೆಗೆ 2,000 ರೂಪಾಯಿ ಕೊಡಾತೀವಲ್ಲ ಎಲ್ಲಾರ್ಗು. ಅವ್ರಿಗೆಲ್ಲರಿಗೂ ಕೂಡಿ 28,608 ಕೋಟಿ ರೂಪಾಯಿ ಸರ್ಕಾರದಿಂದ ಕೊಡಾತೈತಿ, 2,000 ರೂಪಾಯಿ. ಆದ್ರೆ ಅವ್ರ ಕಡೆಯಿಂದ ವಸೂಲ್ ಮಾಡ್ತಾ ಇರೋದು ಎಷ್ಟು ನಾವು ಬರೀ ಸರಾಯಿಂದ ನಾ ಹೇಳ್ತಾ ಇರೋದು. ಸರಾಯಿಂದ 36,000 ಕೋಟಿ ರೂಪಾಯಿ ಟ್ಯಾಕ್ಸ್. ಯಾವಾಗ್ಲೂ ಸರಾಯಿ ಮೇಲೆ ಎಕ್ಸೈಸ್ ಡ್ಯೂಟಿ ಹಾಕ್ತೇನೆ ಇದ್ದಾರೆ. ಈ ವರ್ಷ ಏನ್ ಹಾಕಿಲ್ಲ, ಹೊಸದಾಗಿ ಏನ್ ಹಾಕಿಲ್ಲ. ಇಲ್ಲ ನೋಡ್ರಿ, ನಾನು ಈ ವರ್ಷ ರಾಜ್ಯ ಯಾರು ಮುಂದುವರಿಸಬೇಕು ಎಲ್ಲರೂ ಕುಡಿತಾರೆ ಸ್ವಾಮಿ. ಅಲ್ಲ ಕುದ್ವರಿ, ನಾನು ಅದಕ್ಕೋಸ್ಕರ ಬಡವರು ಮಾತಾಡ್ತೀರಾ? ನಾವು ಕೊಡೋದಿಲ್ಲ. ಮಾನ್ಯ ಅಧ್ಯಕ್ಷರೇ, ನಾನು ಅಂಕಿಅಂಶ ಎದಕ್ಕೆ ಹೇಳ್ತಾ ಇದ್ದೇನೆಂದ್ರೆ ನಮ್ಮ ರಾಜ್ಯ ಸರಾಯಿ ಮೇಲೆ ಡಿಪೆಂಡೆಂಟ್ ಆಗ್ಬೇಕು, ನಮ್ಮ ರಾಜ್ಯದ ಬುನಾದಿ ಸರಾಯಿ ಮೇಲೆ ಆಗ್ಬೇಕು. ಇದೇ ರೀತಿ ಸರಾಯಿ ಮೇಲೆನೆ ನಾವು ರಾಜ್ಯ ಬೆಳೆಸ್ಕೊಂತ ಹೋದಿವಿ ಅಂತಂದ್ರೆ ಎಲ್ಲಿ ತನಕ ಹೋಗ್ಬಿಡ್ತೇವೆ. ಬೇರೆ ರಾಜ್ಯದ ನಮ್ಮ ರಾಜ್ಯ ಮಾತಾಡ್ಬೇಕು. ನೀವು ನಿಮ್ ಸರ್ಕಾರ ಒಂದು ರೀತಿ ನೀತಿ ವಿನಂತಿ ಮಾಡ್ಕೊಂತೇನೆ. ಮಾನ್ಯ ಸದಸ್ಯರಲ್ಲಿ ಉಪನಾಯಕರೇ ಇಲ್ಲ ಏನ್ ಹೇಳ್ತಾ ಇರೋದು, ನಾವು ದುಡ್ಡು ಸರ್ಕಾರ ಮಾಡ್ತಾ ಇದೀವಿ, ಪ್ರಯತ್ನ ನೀವು ಮಾಡಿಲ್ಲ. ನೀವು 34,000 35,000 ಕೋಟಿ ರೂಪಾಯಿ ಟಾರ್ಗೆಟ್ ಕೊಟ್ಬಿಟ್ಟೆ ನೀವು ಮಾಡಿರೋದು. ಅದು ಕಾಲಕ್ರಮೇಣ ಜಾಸ್ತಿ ಹಾಕೊಂಡು ಬರ್ತಾ ಇರೋದು. ಹೌದಪ್ಪ, ನೀವು ನಿಷೇಧಕ್ಕೋಸ್ಕರ ಹೋರಾಟ ಮಾಡಿದ್ರಿ, ನೀವೆಲ್ಲ ಬೀದಿಗಿಳಿದಿ, ನೀವು ಇದೆಲ್ಲ ನಿಷೇಧ ಆಗ್ಬೇಕು, ಯಾರು ಇದರಿಂದ ನೀವು ತೆರಿಗೆನೆ ಸಂಪಾದನೆ ಮಾಡಬಾರ್ದು ಅಂದ್ರೆ ನಿಮ್ ನೈತಿಕತೆ ಇದೆ. ನಿಮ್ದ್ರಲ್ಲಿ 35,000 ಕೋಟಿ ಇತ್ತು, 38,000 ಕೋಟಿ ಇದೆ. ಗುಜರಾತ್ ನೋಡಿ, ನಾವು ರಾಜ್ಯ ತಲೆ ಮೇಲೆ ಹೊಡೆದು ಅಲ್ಲ ಅಧ್ಯಕ್ಷರೇ, ನಮ್ ಸರ್ಕಾರ ಇದನ್ನ ಸರ್ಕಾರ ಸರಾಯಿ ಬಗ್ಗೆ ನಾವೆಲ್ಲರೂ ಈಗ ಸಾರಾಯಿ ಬಗ್ಗೆ ಎಲ್ಲರೂ ಕೂತ್ಕೊಂಡು ವಿಚಾರ ಮಾಡ್ಬೇಕಾಗುತ್ತೆ. ಈ ಸಾರಾಯಿ ಬ್ಯಾನ್ ಮಾಡಿದ್ರು, ಈ ಲಾಟ್ರಿ ನಿಷೇಧ ಮಾಡಿದ್ರು, ಈ ಸರ್ಕಾರ